ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ನಲ್ಲಿ ನನ್ನ ಮಗ ಹೊರಟ, ಕೋಪಿಷ್ಟ ನಿಜಾನೇ, ಆದರೆ ಕಾರಣ ಇಲ್ಲದೆ ಯಾರ ಮೇಲೂ ಕೈ ಮಾಡಲ್ಲ ತಾಯಿ ಅವನು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಬರೀ ಕೈ ಮಾಡೋದು ಬಿಡಿ ಅಣ್ಣ, ಕೈ ಮುರಿಯೋಷ್ಟು ದೊಡ್ಡ ಮನಸ್ಸು ಬಂದಿದೆಯಲ್ಲ ಅವರಿಗೆ. ಅಳಿಯ ಮನೆಗೆ ಬಂದರೆ ಮತ್ತೊಬ್ಬ ಮಗ ಬಂದ ಅಂತ ಸಂತೋಷ ಪಡೋಳು ನಾನು, ಆದರೆ ಈಗ ಮತ್ತೆ ಭಾವನೆಯಲ್ಲಿ ಹೇಗಣ್ಣ ನೋಡ್ಲಿ ನಾನು ಅಂತ ಕುಸುಮ ಅವ್ರು ಹೇಳ್ತಾರೆ. ಸಾಂತ್ವನ ಹೇಳೋದು ಬಿಟ್ಟು ನನ್ನ ಕೈಲಿ ಬೇರೆ ಏನು ಸಾಧ್ಯ ಇದೆ ಹೇಳಿ ತಾಯಿ. ಅಲ್ಲಪ್ಪ ಮಂಜು, ಅವ್ನು ನಿನಗೆ ಎಲ್ಲಿ ಸಿಕ್ದ, ಅವ್ನು ಯಾಕೆ ನಿನ್ನ ಮೇಲೆ ಕೈ ಮಾಡ್ದ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನಾನು ಕೆಲಸ ಮಾಡ್ತಾ ಇರೋದು ಫೈನಾನ್ಸ್ ಅವ್ರ ಹತ್ರ ಮಾವ. ನಿಮ್ಮ ಮಗನ ಫ್ರೆಂಡು ನಮ್ಮ ಫೈನಾನ್ಸಿಯರ್ ಹತ್ರ ಸಾಲ ಮಾಡಿದ್ದ, ಅದನ್ನು ಕೇಳೋಕೋಗಿದ್ದೆ ಅಷ್ಟೇ, ಅಷ್ಟಕ್ಕೆ ನನ್ನ ಮೈ ಮೇಲೆಲ್ಲ ಬಿದ್ದು ಹೊಡೆದ್ರು ಅಂತ ಮಂಜ ಹೇಳ್ತಾನೆ. ಮಂಜು ಅಷ್ಟೇನಾ, ಬೇರೆ ಏನಾದರೂ ಇದ್ರೆ ಹೇಳು ಅಂತ ಕನಕ ಹೇಳ್ತಾಳೆ. ಯಾಕಕ್ಕ, ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ? ಫ್ರೆಂಡ್ಗೋಸ್ಕರ ಬಾಮ ಇದನ್ನು ಕೈ ಮುರಿದ್ರು, ಅವ್ರ ಮೇಲೆ ಸಿಂಪತಿನ ನಿಮಗೆಲ್ಲ ಅಂತ ಮಂಜು ಹೇಳ್ತಾನೆ. ಬೇಡಪ್ಪ ಬೇಡ, ಅವನ ಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಕರುಣೆ ಬೇಡ, ಆದರೆ ಒಬ್ಬ ತಂದೆಯಾಗಿ ನಿಮಗೆ ಕೈ ಮುಗಿದು ಬೇಡ್ಕೊತೀನಿ, ದಯವಿಟ್ಟು ಅವನ ಮೇಲೆ ಯಾವ ಶಾಪನೂ ಹಾಕ್ಬೇಡಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇತ್ತೀಚೆಗೆ ನಿನ್ನ ನಡವಳಿಕೆ ಮಾತು ಯಾವುದು ಕೂಡ ಸರಿ ಕಾಣಿಸ್ತಾ ಇಲ್ಲ ಕಣೋ. ಅವನು ಕೈ ಮುರಿದು ಬಂದಿದೆಯಲ್ಲ, ಸರಿನಾ? ಇದು ನಿನಗೆ ಸರಿ ಅನ್ನಿಸ್ತಿದ್ಯೇನೋ? ಆ ಎಳೆ ಹುಡುಗ ಏನು ತಪ್ಪು ಮಾಡಿದ್ನೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಎಳೆ ಹುಡುಗ ಅಲ್ಲಪ್ಪ, ಅವನು ತುಂಬ ಬೆಳೆದು ಬಿಟ್ಟಿದ್ದಾನೆ, ನೋಡಿಲಿ ಅಂತ ಮಂಜ ಕಳ್ತನ ಮಾಡೋ ವಿಡಿಯೋನ ಸೂರ್ಯ ರಂಗನಾಥ್ಗೆ ತೋರಿಸೋದಿಕ್ಕೆ ಅಂತ ಮೊಬೈಲ್ ಆಚೆ ತೆಗಿತಾನೆ. ಆಗ ಮೀನಾ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದನ್ನ ನೋಡಿ ಸೂರ್ಯ ಶಾಕ್ ಆಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ. ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.